ಸ್ಪೀಕರ್ ಪೀಠಕ್ಕೆ ಅಗೌರವ, ಬಿಜೆಪಿಯ ಶಾಸಕರು ಸಸ್ಪೆಂಡ್. 6 ತಿಂಗಳು ಈ 18 ಶಾಸಕರು ವಿಧಾನಸಭೆಯ ಪ್ರಾಂಗಣವನ್ನ ಪ್ರವೇಶಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಜೊತೆಗೆ ಅಮಾನತಾದಂತಹ ಈ ಶಾಸಕರಿಗೆ ಟಿಎಡಿಎ ಕೂಡ ಕೊಡೋ ಹಾಗಿಲ್ಲ. ಸೂಚನೆ ಹೋಗಿದೆ. 18 ಶಾಸಕರಿಗೆ ಸ್ಥಾಯಿ ಸಮಿತಿ ಸಭೆಗಳಿಗೂ ಕೂಡ ಅವಕಾಶ ಇಲ್ಲ. ಈ ಅಮಾನತಿನ ಅವಧಿಯಲ್ಲಿ ಶಾಸಕರ ಸೂಚನೆಗೂ ಕೂಡ ಮಾನ್ಯತೆ ಇಲ್ಲ. ಅಮಾನತಾಗಿರುವಂತಹ 18 ಶಾಸಕರ ದಿನದ ಭತ್ಯೆಗೂ ಕೂಡ ಕೋಕ್ ಕೊಡಲಾಗಿದೆ. 6 ತಿಂಗಳವರೆಗೆ ವಿಧಾನಸಭೆಯ ಕಲಾಪದಿಂದ ಅಮಾನತು ಮಾಡಲಾಗಿದೆ. ಬಿಜೆಪಿಯ ಶಾಸಕರನ್ನೇನು ಸಸ್ಪೆಂಡ್ ಮಾಡಲಾಗಿದೆ. 18 ಶಾಸಕರನ್ನ ವಿಧಾನಸಭೆ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ 6 ತಿಂಗಳು ಅಮಾನತಾಗಿರೋದು. ವಿಧಾನಸಭೆಯ ಪ್ರಾಂಗಣಕ್ಕೂ ಕೂಡ ಈ 6 ತಿಂಗಳು ಅವಕಾಶ ಇರೋದಿಲ್ಲ ಪ್ರವೇಶ ಮಾಡೋದಕ್ಕೆ ಶಾಸಕರುಗಳಿಗೆ. ಸ್ಥಾಯಿ ಸಮಿತಿ ಸಭೆಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಶಾಸಕರ ದಿನದ ಭತ್ಯೆಗೂ ಕೂಡ ಕೋಕ್ ಈಗ. ಜೊತೆಗೆ ಈ ಅಮಾನತಿನ ಅವಧಿ ಇದೆಯಲ್ಲ, ಆ ಅವಧಿಯಲ್ಲಿ ಶಾಸಕರು ಏನೇ ಸೂಚನೆ ಕೊಟ್ಟರು ಆ ಸೂಚನೆಗಳಿಗೆ ಮಾನ್ಯತೆ ಇರೋದಿಲ್ಲ. ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಸದನದಲ್ಲಿ ಅಗೌರವ ತೋರಿದ್ದಕ್ಕೆ ಕಾಂಗ್ರೆಸ್ ಶಾಸಕರು ಮಾತನಾಡ್ತಿದ್ದಾರೆ. They disrespected the speaker chair, so speaker has done a great job, so I stand with the speaker. But this has become a kind of trend across all the country. We see no, every time they used to suspend for a few days, now it has happened for 6 months, no? So it's a great decision by the speaker. Do you see that this will send message to the other assemblies also? Where so it sends a strong message to the entire country. Yes, speaker is supreme in the assembly, no one else. Thank you. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿ ವಿವರಿಸ್ತಾ ಇದ್ರು. ಕಿರಣ್, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಆ ಹೈಡ್ರಾಮಾ ವಿವರಿಸ್ತಾ ಹೋಗೋದಾದ್ರೆ ಈಗ ಎಲ್ಲಾ 18 ಶಾಸಕರನ್ನು ಕೂಡ ಹೊರಹಾಕಲಾಗಿದೆಯಾ? ಏನ್ ನಡೀತಾ ಇದೆ ಅಲ್ಲಿ? ಪ್ರತಿಮಾ, ಈಗಾಗಲೇ ಸುಮಾರು 12 ಶಾಸಕರನ್ನ ಸದನದಿಂದ ಮಾರ್ಷಲ್ಗಳು ಬಲವಂತವಾಗಿ ಹೊರಗೆ ಕರೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಸುಮಾರು 6 ರಿಂದ 8 ಶಾಸಕರು ಒಳಗಡೆ ಇದ್ದಾರೆ, ಅಂದ್ರೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಇದ್ದಾರೆ. ನಾವೀಗ ಇಲ್ಲಿ ಕ್ಯಾಮ್ರಾದ ದೃಶ್ಯ ಮುಖಾಂತರ ಪ್ರಾಣೇಶ್ ತೋರಿಸ್ತಾ ಇದ್ದಾರೆ. ಅಲ್ಲಿ ಮಾರ್ಷಲ್ಗಳು ನಿಂತಿರುವಂತಹ ಒಂದು ಸ್ಥಳ ಏನು ಕಾಣಿಸ್ತದೆ, ಆ ಬಾಗಿಲಿನ ಹಿಂಭಾಗದಲ್ಲಿ ಅಂದ್ರೆ ಆಡಳಿತ ಪಕ್ಷದ ಮೊಗಸಾಲೆ ಮತ್ತು ವಿಪಕ್ಷದ ಮೊಗಸಾಲೆ 2 ಮೊಗಸಾಲೆಗಳಿದೆ. ಅಲ್ಲಿ ಇನ್ನೂ ಸುಮಾರು 6 ಜನ ಶಾಸಕರನ್ನ ಅಮಾನತುಗೊಂಡಿರುವಂತಹ 18 ಜನರ ಪೈಕಿ 6 ಜನರನ್ನ ಇನ್ನೂ ಕೂಡ ಹೊರಗಡೆ ಮಾರ್ಷಲ್ಗಳು ಕರೆದುಕೊಂಡು ಬರಬೇಕಾಗಿದೆ. ಸುಮಾರು 12 ಶಾಸಕರನ್ನ ಕರೆದುಕೊಂಡು ಬಂದಿದ್ದಾರೆ. ಬಂದಿರುವಂತಹ ಶಾಸಕರೆಲ್ಲರೂ ಕೂಡ ಇಲ್ಲಿ ನಿಂತಿರುವಂತದನ್ನು ಕೂಡ ಕಾಣಿಸಬಹುದು. ಈ ಗುಂಪು ಗುಂಪಾಗಿ ನಿಂತಿರುವಂತಹ ಸ್ಥಳ ಏನಿದೆ, ಇಲ್ಲಿ ಎಲ್ಲರೂ ಕೂಡ ಅಮಾನತುಗೊಂಡಿರುವಂತಹ ಶಾಸಕರು ಎಲ್ಲರೂ ಕೂಡ ಅಲ್ಲಲ್ಲಿ ತಮ್ಮ ತಮ್ಮ ಬೆಂಬಲಿಗರ ಜೊತೆ ಇದ್ದಾರೆ. ಕೆಲವು ಶಾಸಕರು ಮಾಧ್ಯಮಗಳಿಗೆ ಸಂದರ್ಶನ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಶಾಸಕರು ಅಮಾನತುಗೊಂಡಿರುವಂತಹ ವಿಷಯ ತಿಳಿದ ತಕ್ಷಣಕ್ಕೆ ಅವರ ಜೊತೆ ಬಂದಿದ್ದಂತಹ ಬೆಂಬಲಿಗರು ಕೂಡ ಶಾಸಕರ ಜೊತೆ ಜಮಾಯಿಸಿರುವಂತಹ ದೃಶ್ಯ ವಿಧಾನಸೌಧದ ಮೊಗಸಾಲೆಯಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಉಳಿದಂತಹ ಶಾಸಕರನ್ನ ಇನ್ನಷ್ಟೇ 6 ಜನರನ್ನ ಹೊರಗಡೆ ಕರೆದುಕೊಂಡು ಬರಬೇಕಾಗಿದೆ. ಸ್ಪೀಕರ್ ಸೂಚನೆ ನೀಡಿರುವಂತಹ ಪ್ರಕಾರವಾಗಿ ಶಾಸಕರುಗಳೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಸದನದಿಂದ ಹೊರ ಹೋಗಬೇಕಾಗಿತ್ತು. ಆದ್ರೆ ಅಮಾನತುಗೊಂಡಂತಹ ಶಾಸಕರು ಯಾರು ಕೂಡ ಸ್ವಯಂ ಪ್ರೇರಿತರಾಗಿ ಸದನದಿಂದ ಹೊರ ಹೋಗದೇ ಇದ್ದಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮಾರ್ಷಲ್ಗಳ ಮುಖಾಂತರವಾಗಿ ಅಮಾನತುಗೊಂಡಂತಹ ಶಾಸಕರನ್ನ ಹೊರಹಾಕುವಂತ ಕೆಲಸವನ್ನ ಇಲ್ಲಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಮಾಡಿದ್ದಾರೆ. ಸ್ಪೀಕರ್ ಅವರ ಸೂಚನೆ ಮೇರೆಗೆ ಮಾರ್ಷಲ್ಗಳು ಇವತ್ತು ಅಮಾನತುಗೊಂಡಂತವರನ್ನ ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ಇನ್ನೂ ಕೂಡ ಈಗ 10 ನಿಮಿಷಗಳ ಅವಧಿಗೆ ಅನ್ನುವಂತಹ ಒಂದು ಕಾರಣಕ್ಕ ವಿಚಾರದಲ್ಲಿ ಸದನವನ್ನ ಮುಂದೂಡಲಾಗಿದೆ. ಆದ್ರೆ ಈಗ ಅಮಾನತುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೆಲವಷ್ಟು ಹೊತ್ತುಗಳ ಕಾಲ, ಬಹುತೇಕ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಮತ್ತೆ ಕಲಾಪ ಆರಂಭ ಆಗುವಂತಹ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಯಾಕಂದ್ರೆ ವಿಧಾನ ಪರಿಷತ್ ಕಲಾಪ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಈ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವ ಧನ ವಿನಿಯೋಗ ವಿಧೇಯಕ ಮತ್ತೆ ವಿಧಾನಸಭೆಯಲ್ಲೂ ಕೂಡ ಅಂಗೀಕಾರವಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಆಗಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಯುವಂತಹ ಒಂದು ವಾತಾವರಣ ಇದೆ. ಹಾಗಾಗಿ ಇನ್ನೂ ಒಂದಷ್ಟು ಹೊತ್ತು ಕಲಾಪ ಆರಂಭವಾಗುವಂತಹ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಅದಕ್ಕೂ ಮುನ್ನವೇ ಮಾರ್ಷಲ್ಗಳು ಅಮಾನತುಗೊಂಡಿರುವಂತಹ ಎಲ್ಲಾ ಶಾಸಕರುಗಳನ್ನ 18 ಜನರು ಕೂಡ ಇಲ್ಲಿ ವಿಧಾನಸಭೆಯ ಮೊಗಸಾಲೆಯಿಂದ ಹೊರ ಹಾಕುವಂತ ಕೆಲಸ. ಎಸ್ ಕಿರಣ್, ಮತ್ತೆ ಸಂಪರ್ಕಿಸ್ತೀನಿ. ಅಭಿವೃದ್ಧಿ ಅಲ್ಲ, ಇನ್ನೊಬ್ಬ ಸಚಿವರು ಅದರ ಜೊತೆ 48 ಜನ ರಾಷ್ಟ್ರೀಯ ನಾಯಕರುಗಳ ಒಂದು ಹನಿ ಟ್ರ್ಯಾಪ್ ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಸದನದಲ್ಲಿ ತಿಳಿಸಿದಾಗ ಇವತ್ತು ಸದನ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವ್ರಿಗೆಲ್ಲ ಅನುಮಾನ ಇದೆ. ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವರು ಕೂಡ ಆ ಪಕ್ಷದ ಪ್ರಮುಖರು ಅಂತಕ್ಕಂಥ ಅನುಮಾನ ಕಾಂಗ್ರೆಸ್ನವರಿಗೆ ಬಂದಿರೋದ್ರಿಂದ ಇವತ್ತು ಅವರು 18 ಜನವನ್ನ ಉಚ್ಚಾಟನೆ ಮಾಡೋದ್ರ ಮೂಲಕ ಅವ್ರು ತಪ್ಪು ಮುಚ್ಕೊಳ್ತಾ ಇದ್ದಾರೆ. ನಿಮ್ಮ ವರ್ತನೆ ಮೇರೆಗೆ, ಯಾಕಂದ್ರೆ ನಾವೆಲ್ಲ ಕಾಗದ ಬಿಸಾಕಿದ್ದು ಸ್ಪೀಕರ್ ಮೇಲೆ, ಆ ಒಂದು ಕಾಣಿಕೆನ ಮಾಡಿರುವಂಥದ್ದು ಅಂತ ಅವ್ರು ಹೇಳ್ತಾರೆ ಸ್ವಾಮಿ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ನಾಯಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ.
ಆ ಹನಿ ಟ್ರ್ಯಾಪಿಗೆ ಸಿಲುಕಿಸ್ಲಿಕ್ಕೆ ಹೋದಂಥದ್ದು ಕೂಡ ಕಾಂಗ್ರೆಸ್ ನಾಯಕರು. ಈ ಎಲ್ಲ ವಿಚಾರ ಬಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಭವಿಷ್ಯ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಉತ್ತರ ಕೊಡಲಾಗದೆ ಈ ರೀತಿ ಮಾಡಿರ್ತಕ್ಕಂಥದ್ದು. ಹೌದು, ಇದರಲ್ಲಿ ಮುಖ್ಯ ಉದ್ದೇಶ ಹನಿ ಟ್ರ್ಯಾಪ್ ಒಂದೇ. ಯಾರಿರ್ಬೋದು ಸರ್ ಇದರಲ್ಲಿ ನಿರ್ದೇಶಕರು ನಿರೂಪಕರು? ಈಗ ತುಂಬ ರಾಷ್ಟ್ರ ಮಟ್ಟದ ಸಂಚಲನ ಆಗ್ತಾ ಇರೋದು ನೋಡಿ. ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಅದೆಲ್ಲ ಹೊರಗೆ ಬರುತ್ತೆ. ಇದಿಷ್ಟು ಶಾಸಕರಾದ ಹರೀಶ್ ಅವರು ಹೇಳ್ತಾ ಇರೋದು. ನಾವು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತ ಸದನದಲ್ಲಿ ಕೇಳಿದಂತಕ್ಕೆ ಉತ್ತರ ಕೊಡಲಾಗದೆ ಈ ರೀತಿಯಾಗಿ ನಮ್ಮ ಎಸ್, ಒಬ್ಬೊಬ್ಬರನ್ನಾಗಿ ಶಾಸಕರನ್ನ ಹೊರಹಾಕ್ತಾ ಇರುವಂತಹ ದೃಶ್ಯ ನೋಡಿದ್ವಿ. ಈಗಾಗಲೇ 12 ಶಾಸಕರನ್ನ, ಅಮಾನತಾದಂತಹ ಶಾಸಕರನ್ನ ಹೊರಹಾಕಲಾಗಿದೆ. ಅಮಾನತಾದಂತಹ ಶಾಸಕರು 6 ತಿಂಗಳವರೆಗೆ ಅಮಾನತಾಗಿರೋದು. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದ ಶಿಕ್ಷೆ ಈವರೆಗೆ ಶಾಸಕರಿಗಾಗಿರಲಿಲ್ಲ. ಎಸ್, ಬೆಳಗಿನಿಂದ ಆದಂತಹ ಹೈ ಡ್ರಾಮಾ, ಶಾಸಕರ ಕೈಯಲ್ಲಿ ಸಿಡಿ, ನಂತರ ನಡೆದದ್ದು ಈ ಡ್ರಾಮಾ. ಸದನದಲ್ಲಿ ಪೇಪರ್ಗಳ ತೂರಾಟ. ಅಲ್ಲಿ ಸ್ಪೀಕರ್ ಪೀಠದ ಬಳಿಯೇ ತೆರಳಿ ಗದ್ದಲವನ್ನ ಎಬ್ಬಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಈ ಖಡಕ್ಕಾದಂತಹ ಶಿಕ್ಷೆಯನ್ನ ನೀಡಿರುವಂಥದ್ದು. 6 ತಿಂಗಳು ವಿಧಾನಸಭೆಯ ಪ್ರಾಂಗಣಕ್ಕೂ ಕೂಡ ಪ್ರವೇಶ ಇರೋದಿಲ್ಲ, ಅವಕಾಶ ಇರೋದಿಲ್ಲ, TADA ಇಲ್ಲ, ಶಾಸಕರ ದಿನದ ಬತ್ತಿಗೂ ಕೂಡ ಕೋಕ್. ಆ 3 ದೃಶ್ಯಗಳನ್ನ ನಾವೇನು ನೋಡ್ತಾ ಇದ್ದೀವಿ. ಬೆಳಗಿನಿಂದ ಆದಂತಹ ಹೈ ಡ್ರಾಮಾ, ಅದರ ಪರಿಣಾಮವಾಗಿ ಈಗ ಶಾಸಕರನ್ನ ಹೊರಹಾಕಲಾಗಿದೆ. ಸ್ಪೀಕರ್ ಅಮಾನತಿನ ಶಿಕ್ಷೆ ಕೊಡ್ತಾ ಇದ್ದಂತೆ ಹೊರಹೋಗೋದಕ್ಕೆ ಹೇಳಿದರು. ಸ್ಪೀಕರ್ಗೆ ಅನಿವಾರ್ಯವಾದಂಥ ಸಂದರ್ಭ ಬಂತು. ವೈಯಕ್ತಿಕವಾಗಿ ತೀರ್ಮಾನ ಅಲ್ಲ, ಅದು ಆ ಪೀಠದ ಗೌರವ ಘನತೆಯನ್ನು ಎತ್ತಿಡಬೇಕಾದಂಥ ಸಂದರ್ಭ ಬಂದಿದ್ದರಿಂದ ಅದನ್ನು ಮಾಡಬೇಕು. ಶಾಸಕರು ತಮ್ಮ ಇತಿಮಿತಿಯನ್ನು ನಾವು ಆಗಲಿ ಅವರಾಗಲಿ ಎಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲ, ಒಂದೇ ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ಅನಿವಾರ್ಯವಾಗಿತ್ತು, ಅದನ್ನು ಮಾಡಿದ್ದಾರೆ, ಆ ಉಳಿಸಿದ್ದಾರೆ. ಎಸ್, ಗಮನಿಸ್ತಾ ಇದೀವಿ ನಡೀತಾ ಇರುವಂತಹ ಹೈ ಡ್ರಾಮಾ. ಬೆಳಗಿನಿಂದಲೂ ಕೂಡ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿದ್ರು ಅನ್ನುವಂತಹ ಕಾರಣಕ್ಕಾಗಿ ಬಿಜೆಪಿಯ ಶಾಸಕರಿಗೀಗ ಅಮಾನತಿನ ಶಿಕ್ಷೆಯಾಗಿದೆ. ಅಮಾನತಾದಂತಹ ಶಾಸಕರನ್ನ ಹೊರಹೋಗುವಂತೆ ಸೂಚನೆ ಕೊಟ್ಟರು ಸ್ಪೀಕರ್. ಆದರೆ ಹೊರಗೆ ಬರಲಿಲ್ಲ ಆ ಅಮಾನತಾದಂತಹ ಶಾಸಕರು. ಈ ಹಿನ್ನೆಲೆಯಲ್ಲಿ ಮಾರ್ಷಲ್ಗಳು ಅವರನ್ನ ಹೊತ್ಕೊಂಡು ಬಂದು ಹೊರ ಹಾಕಿದ್ವಂಥದ್ದು. ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಶಾಸಕರುಗಳು. ಈ 18 ಶಾಸಕರೇನು ಅಮಾನತಾಗಿದ್ದಾರಲ್ಲ, ಅವರಿಗೆ ಅಮಾನತಿನ ಅವಧಿಯಲ್ಲಿ ಅವರು ಕೊಡುವಂತಹ ಸೂಚನೆಗಳಿಗೂ ಕೂಡ ಮಾನ್ಯತೆ ಇರೋದಿಲ್ಲ. ಈ ಬಾರಿಯ ಅಮಾನತಿನ ಶಿಕ್ಷೆ ಇದೆಯಲ್ಲ, ಇದು 1-2 ದಿನಗಳ ಅಮಾನತಲ್ಲ, 6 ತಿಂಗಳ ಅಮಾನತಿನ ಶಿಕ್ಷೆ. ನಡೆಯುವಂತ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ. ಅಲ್ಲೂ ಕೂಡ ಹಾಗೆ ರಾಜ್ಯಸಭೆಯಿಂದ ಹಲವು ಸಂಸದರನ್ನ ಹೊರ ಹಾಕ್ತಂಥದ್ದನ್ನ ನಾವು ಗಮನಿಸಿದ್ದೀವಿ. ಸೊ ಆದ್ರೆ ಇಲ್ಲಿಗೆ ಅಲ್ಲಿಗಿಂತನೂ ಕೂಡ ಕಠಿಣವಾದಂಥ ಕ್ರಮವನ್ನ ನಮ್ಮ ವಿಧಾನಸಭೆಯಲ್ಲಿ ಕೈಗೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ? ಗಲಾಟೆ ಮಿತಿ ಮೀರಿತ್ತು, ಸ್ಪೀಕರ್ ಪೀಠಕ್ಕೆ ಗೌರವ ಕೊಟ್ಟಿಲ್ಲ. ಆಮೇಲೆ ಆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಮೇಲಿನ ಮೇಲೆ ಆ ವಿಧೇಯಕಗಳಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಹಾಳೆಗಳನ್ನು ಹರಿದು ಬಿಸಾಕ್ತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ. ಒಂದು ಹಂತದಲ್ಲಿ ಮೈನ ಮುಟ್ರಿ ನೋಡೋಣ ಅಂತೇಳಿ ಸಿದ್ದರಾಮಯ್ಯನವರ ಪಕ್ಕಕ್ಕಿದ್ದಂಥ ಭೈರತಿ ಸುರೇಶ್ ಅವರು ಉಳಿದಂಥವ್ರಿಗೆ ಆಹ್ವಾನ ಕೊಡ್ತಾ ಇದ್ರು. ಅಂದರೆ ಅವರು ಸಿದ್ದರಾಮಯ್ಯನವರ ಹತ್ರನೂ ಕೂಡ ಆ ಮಟ್ಟಿಗೆ ತೋಳೇರಿಸ್ಕೊಂಡು ಹೋದ್ರು ಅನ್ನುವಂಥದ್ದು ಆರೋಪ ಮುಖ್ಯಮಂತ್ರಿ ಹತ್ರ. ಇನ್ನು ಸ್ಪೀಕರ್ ಪೀಠಕ್ಕಂತೂ ಭಾಳ ಅಗೌರವ ತೋರಿದ್ರು ಅನ್ನುವಂಥದ್ದು ಆರೋಪ. ಆ ಟೈಮ್ನಲ್ಲಿ ಏನೇನು ಬಿಲ್ ಪಾಸ್ ಮಾಡಬೇಕಾಗಿತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಚಟುವಟಿಕೆಯಲ್ಲೇ ಸ್ಪೀಕರ್ ಇದ್ರು ಹೊರತುಪಡಿಸಿದ್ರೆ ಭಾಳ ದೊಡ್ಡ ಧ್ವನಿಯಲ್ಲಿ ಇದನ್ನೇನು ಅವ್ರು ಖಂಡಿಸಲಿಲ್ಲ. ಆದರೆ ಅದಾದ ನಂತರದಲ್ಲಿ ಭಾಳ ಕಠಿಣ ಶಿಕ್ಷೆಯನ್ನೇ ನೀಡಲಾಗಿದೆ. ಯಾವ ಮಟ್ಟಿಗೆ ಅಂತ ಅಂದರೆ, ಈ 6 ತಿಂಗಳ ಅವಧಿಯಲ್ಲಿ ಶಾಸಕರು ಕೊಡುವಂಥ ಸೂಚನೆಗಳು ಅಥವಾ ಅವರ ನಿರ್ಧಾರಗಳು, ಅವರ ಆದೇಶಗಳು ಇದ್ಯಾವುದಕ್ಕೂ ಕೂಡ ಮಾನ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಲಾಗಿದೆ. TADA ಕೂಡ ಕಟ್ಟಾಗುತ್ತೆ ಆ ಟೈಮ್ನಲ್ಲಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ 6 ತಿಂಗಳವರೆಗೆ ವಿಧಾನಸೌಧದ ಪ್ರಾಂಗಣಕ್ಕೂ ಕೂಡ ಅವರು ಬರಂಗಿಲ್ಲ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ತೀರಾ ಇತ್ತೀಚಿನ ದಿನಗಳಲ್ಲಿ ಈ ಮಟ್ಟಿಗಿನ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಂಥದ್ದು ಬಹುಶಃ ತೀರಾ ಇತ್ತೀಚೆಗೆ ನಾವು ಗಮನಿಸಿಲ್ಲ.
ಅಂತ ಒಂದು ನಿರ್ಧಾರವನ್ನ ಸ್ಪೀಕರ್ ಖಾದರ್ ಅವರು ತೆಗೆದುಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಆದಾದ ನಂತರದಲ್ಲಿ ಅವರನ್ನು ಹೊರಗೆ ಹೋಗಿ ಅಂತ ಅಂದ್ರೆ ಅವರು ಹೊರಗೆ ಹೋಗಿಲ್ಲ. ಈ ಕಾರಣಕ್ಕಾಗಿನೇ ಅವರನ್ನ ಮಾರ್ಷಲ್ಗಳು ಎತ್ಕೊಂಡ್ಬಂದು ಹೊರಗೆ ಬಿಟ್ಟಿದ್ದಾರೆ. ಅಲ್ಲಿ ಎತ್ಕೊಂಡ್ಬಂದು ಹೊರಗೆ ಬಿಟ್ಟಂತ ನಂತರದಲ್ಲಿ ಆ ಶಾಸಕರುಗಳು ಬಹಳ ನಗುಮುಖದಲ್ಲೇ ಬಂದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಟ್ ಒಂದು ಕಪ್ ಚುಕ್ಕೆ 6 ತಿಂಗಳುಗಳ ಕಾಲ ಅಮಾನತಾಗಿದ್ರು